ಸ್ವಲ್ಪ. ನಮಸ್ಕಾರ ಗೆಳೆಯರೇ, ನಾವು ಇಂದು ಹೊರಟಿದ್ದೇವೆ ಮುಂಬೈಯಿಂದ ಶ್ರೀರಾಮನ ಜನ್ಮಭೂಮಿ ಅಯೋಧ್ಯ. ಅಂಧೇರಿಯಿಂದ ಮೆಟ್ರೋ ಟ್ರೈನ್ ಹಿಡಿದು ದಾದರ್ಗೆ. ನಾವು ಈ ಟ್ರಿಪ್ ಭಾಳ ದಿನದಿಂದ ಪ್ಲ್ಯಾನ್ ಮಾಡಿದ್ದೀವಿ. ನಮ್ಮ ಹುಡುಗರಿಗೆ ಫುಲ್ ಹಸುವಾಗಿಬಿಟ್ಟಿದೆ, ಅದಕ್ಕೋಸ್ಕರ 4 ಸಮೋಸ ಹಾಕಿ ಬಾರಿಸ್ತಾ ಇದ್ದಾರೆ. ಹಾಯ್ ಫ್ರೆಂಡ್ಸ್, ಈಗ ನೈಟ್ ಆಗಿದೆ, ಟೈಮ್ ಬಂದು 8:30 ಆಗಿದೆ. ನಮ್ಮ ಹುಡುಗರಿಗೆಲ್ಲ ಚಳಿ ಇಟ್ಕೊಂಡಿದೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಮಾತ್ರ ಒಂದು ಮುಂಜಾನಿಂದ ಆಯ್ತು, ಬರೀ ಫೋನಲ್ಲೇ ಮಾತಾಡ್ತಿದ್ದಾರೆ. ನನಗಂತೂ ಈ ಜೀವನದೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಬರೀ ಇಯರ್ಫೋನ್ ಹಾಕದನ ನಮ್ಮ ಅವಜೇ ಕೇಳ್ಕೊಳ್ಳೋದು. ನಿನಗಿದ್ರೆ ಬರೀ ಹುಡುಗಿಯರು 3-4 ಹುಡುಗಿಯರಾಯ್ತು, ಒಂದಾಗಣೊಂದು ಫೋನ್ ಮಾಡ್ತಾನ, ಮಾತಾಡ್ತಾ ಇರ್ತಾನೆ. ನಾವು AC ಡಬ್ಬಿಯಲ್ಲಿ ಟ್ರಾವೆಲಿಂಗ್ ಮಾಡ್ತಾ ಇರೋದು. ನಿನ್ನೆ ನೈಟು ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ, ಕಲಾವಿದ ಕಾರಣ. ನಮಸ್ಕಾರ ಕಾರಣ, ನೀನು ನೈಟ್ ಬಂದ್ಬಿಟ್ಟು ದಾದರಿಂದ 12:30ಗೆ ಟ್ರೈನ್ ಏರಿದ್ದು. ನಮ್ಮ ಹುಡುಗರಿಗೆ AC ಡಬ್ಬಿಯಲ್ಲಿ ಒಂದು ತಕ್ಕೆ 2 ಚದ್ದರ್ ಕೊಟ್ಟಿದ್ದಾರೆ. ಭಾಳ ಖುಷಿಯಾಗಿಬಿಟ್ಟಿದೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ನೋಡಿ ಫ್ರೆಂಡ್ಸ್, ಇವ ಚದ್ದರ್ ಕಳ್ತನ ಮಾಡಕತ್ತಾನ AC ಟ್ರೈನ್ ನೋಡ್ದು. ಬರೀ ಇಂಥದೆಯ ಅವ್ರು ಒದ್ಕಂತ ಇಟ್ಟರ ಪಾಪ. ಇವ ಮನೆಗೆ ಹೋಯ್ತನ ತಿಟ್ಟನ, ಚೋರ್ ಮಾಡಕತ್ತಾನ. ನೋಡಿ ಫ್ರೆಂಡ್ಸ್, ಮಾಡವೆಲ್ಲ ಕೋತಿ ವ್ಯಾಪಾರ. ಮೆಸೇಜ್ ನೋಡ್ರೆ ಜೈ ಶ್ರೀರಾಮ್. ನೋಡಿ ಫ್ರೆಂಡ್ಸ್, ಅವತ್ತು ನಮಗೆ ನಿದ್ದೆ ಮಾಡೋಕ್ಕೆ ಕೊಡ್ತಾ ಇಲ್ಲ. ಯಾವ ಥರ ಗೊರಕೆ ಹೊಡಿತಿದ್ದಾಳೆ. ಒಂದು 10:30 ಆಗಿದೆ. ನೋಡಿ ಫ್ರೆಂಡ್ಸ್, ಫುಲ್ ಮಂಜಿನಿಂದ ತುಂಬಿದೆ. ಭಯಂಕರವಾದ ಚಳಿನಲ್ಲಿ ನಾವು ಟ್ರಾವೆಲಿಂಗ್ ಮಾಡ್ತಿದ್ದೇವೆ. ಲೊಕೇಶನ್ ಬಂದ್ಬಿಟ್ಟು